ಎಂಎಲ್ಸಿ ಚುನಾವಣೆಯಲ್ಲಿ ಜಯಗಳಿಸಲು ಮತದಾರರ ನೋಂದಣಿಯೇ ಪ್ರಮುಖ ಅಸ್ತ್ರ. ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್. ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಕ್ಷದ ಸಭೆಯಲ್ಲಿ ನಾಯಕರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಹತ್ವದ ಮಾತುಗಳನ್ನು ಆಡಿದ್ದಾರೆ. ಎಂಎಲ್ಸಿ ಚುನಾವಣೆ ಹಾಗೂ ಪಕ್ಷ ಸಂಘಟನೆ ಕುರಿತು ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್, ಕಾರ್ಯಕರ್ತರು ಪ್ರತಿದಿನ ಬೆಳಿಗ್ಗೆಯಿಂದಲೇ ಪಕ್ಷಕ್ಕಾಗಿ ಶ್ರಮಿಸುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಪ್ರತಿದಿನ ಬೆಳಿಗ್ಗೆ ಆದರೆ ಸಾಕು, ಕಾರ್ಯಕರ್ತರು ಪಕ್ಷದ ಕೆಲಸಕ್ಕಾಗಿ ಹಗಲಿರುಳು ದುಡಿಯುತ್ತಿದ್ದಾರೆ. ದಿನಕ್ಕೆ 14 ರಿಂದ 18 ಗಂಟೆಗಳ ಕಾಲ ಪಕ್ಷದ ಸಂಘಟನೆಗಾಗಿ ಶ್ರಮಿಸುತ್ತಿದ್ದಾರೆ. ಮನೆ ಮನೆಗೆ ತೆರಳಿ ಪ್ರತಿಯೊಬ್ಬ ಮತದಾರರನ್ನು ತಲುಪಿ ಅವರಿಗೆ ಮತದಾನದ ಹಕ್ಕಿನ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದು ಹೇಳಿದರು. ಮುಂಬರುವ ಎಂಎಲ್ಸಿ ಚುನಾವಣೆ ಮತ್ತು ಪದವೀಧರ ಮತದಾರರ ನೋಂದಣಿ ಕುರಿತು ಮಾತನಾಡಿದ ವೇಣುಗೋಪಾಲ್, ಪ್ರತಿಯೊಬ್ಬ ಪದವೀಧರರನ್ನು ತಲುಪುವ ಅಗತ್ಯವಿದೆ ಎಂದರು. ನಂತರ ಕಾಂತರಾಜ್ ಮಾತನಾಡಿ, ಕ್ಷೇತ್ರದಲ್ಲಿ 15,000ಕ್ಕೂ ಹೆಚ್ಚು ಪದವೀಧರರಿದ್ದಾರೆ. ಆದರೆ ಅವರಲ್ಲಿ ಮತದಾರರ ಪಟ್ಟಿಗೆ ಹೆಸರು ಸೇರಿಸಲು ಸರಿಯಾದ ಜಾಗೃತಿ ಇಲ್ಲ. ವಿಶೇಷವಾಗಿ ಹೆಣ್ಣುಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದು, ಅವರ ಮನೆ ಬಾಗಿಲಿಗೆ ತೆರಳಿ ವಾಟ್ಸ್ಆಪ್ ಹಾಗೂ ಇತರ ದಾಖಲೆಗಳ ಮೂಲಕ ನೋಂದಣಿ ಮಾಡಿಸುವ ಕೆಲಸವಾಗಬೇಕಿದೆ. ಮುಂದುವರಿದು ಮಾತನಾಡಿದ ಅವರು, ಈ ಬಾರಿಯ ಎಂಎಲ್ಸಿ ಚುನಾವಣೆಯಲ್ಲಿ ಜಯಗಳಿಸಲು ಮತದಾರರ ನೋಂದಣಿಯೇ ಪ್ರಮುಖ ಅಸ್ತ್ರ ಎಂದರು. ನಾವು ಈಗಾಗಲೇ ಸುಮಾರು 5,000 ರಿಂದ 7,500ರಷ್ಟು ಮತದಾರರನ್ನು ನೋಂದಣಿ ಮಾಡಿಸಿದ್ದೇವೆ. ಇದರಿಂದ ಶೇಕಡಾ 60ರಷ್ಟು ಗೆಲುವಿನ ಭರವಸೆ ಮೂಡಿದೆ. ಇನ್ನುಳಿದಂತೆ 15,000 ಮತಗಳ ಗುರಿ ತಲುಪಲು ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸಬೇಕು. ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸುತ್ತಿರುವ ಜಗತ್ತಿನ ಅತಿ ದೊಡ್ಡ ಪಕ್ಷ. ಈ ಪಕ್ಷವನ್ನು ಇನ್ನಷ್ಟು ಬಲಪಡಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕಾಂತರಾಜ್, ರಾಜಶೇಖರ್ ರೆಡ್ಡಿ, ನಗರ ಮಂಡಲ ಅಧ್ಯಕ್ಷ ಗೋವಿಂದರಾಜು, ನಿಕಟಪೂರ್ವ ಅಧ್ಯಕ್ಷ ಮಹೇಶ್ ಬೈ, ಪಾಲೇಪಲ್ಲಿ ಶಿವಾರೆಡ್ಡಿ, ಪ್ರಧಾನ ಕಾರ್ಯದರ್ಶಿ ಮನೋಹರ್, ಆಗ್ನೇಯ ಪದವೀಧರ ಕ್ಷೇತ್ರದ ಸಂಚಾಲಕ ನಾಗರಾಜ್, ಸಹ ಸಂಚಾಲಕ ದೇವರಾಜ್, ನಗರ ಘಟಕ ಪ್ರಧಾನ ಕಾರ್ಯದರ್ಶಿ ಗಾಜಲ ಶಿವ, ಯುವ ಮೋರ್ಚಾ ಅಧ್ಯಕ್ಷ ಶ್ರೀನಿವಾಸ್ ಸೇರಿದಂತೆ ಹಲವು ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಅವರು ಬೇರೆಯವರು ಒಂದು ಬೆಡ್ದಷ್ಟು ಕೊಟ್ಟರು, ನಾವು ಒಂದು ಕಲ್ಲಷ್ಟು ಕೊಟ್ಟರು ಇರಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಕಡೆ ವಾಲ್ತಾನೆ ಅನ್ನೋದು ನಂಬಿಕೆ ಇತ್ತು. ಯಾವುದೇ ಒಂದು ಗ್ರಾಮ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ, ತಾಲೂಕ್ ಪಂಚಾಯತ್ ನಾವು ಸ್ಪರ್ಧೆ ಮಾಡಬೇಕು, ನಗರಸಭೆಗೆ ಮಾಡಬೇಕು ಅಂದ್ರೆ ಎಲ್ಲ ಜನಸಂಪರ್ಕ ಬೇಕು. ಜನಸಂಪರ್ಕ ಇದ್ರೆ ಮಾತ್ರ ಗೆಲ್ಲಕ್ಕಾಗ್ತದೆ. ನಾನು 23 ವರ್ಷಕ್ಕೆ ಕೌನ್ಸಿಲರ್ ಆಗಿದ್ದೆ. ನಾನು ಮಾಡಿದ ಕೆಲಸ ಏನಪ್ಪಾ ಅಂದ್ರೆ, ಬೀದಿಯಾಗಿದ್ದಿದ್ದು ಒಂದು ಬುಕ್ ಎತ್ಕೊಂಡು ಪ್ರತಿಯೊಂದು ಮನೆಗೂ, ನಿಮ್ಮ ಮನೆಗೆ ಏನ್ ಬೇಕು, ಸ್ಕೂಲ್ ಮಕ್ಕಳಿಗೆ ಸೇರಿಸ್ಬೇಕಾ, ನಿಮ್ಮ ಮನೆ ಖಾತೆ ಏನ್ ಬೇಕು ಅಂತ ಬುಕ್ಕಲ್ಲಿ ಬರ್ಕೊಂಬಂದೆ. ಬುಕ್ಕಲ್ಲಿ ಬರ್ಕೊಂಬಂದು ನನಗೆ ಸೀಟ್ ಕೊಟ್ಟರು. ಅವಾಗ ಪಕ್ಷದಾಗ ಮುಖಂಡರು ಯಾರ್ಯಾರ ಪಕ್ಷದಾಗ ಏನ್ ಮಾಡಿದ್ದೀರಿ ಏನು, ಸ್ವಾಮಿ ನಮ್ದು 369 ಮನೆ ಐತೆ, 369 ಮನೆಗೂ ಈ ಸೌಲಭ್ಯಗಳು ಬೇಕಂತೆ. ನಾನು ಎಲೆಕ್ಷನ್ ಆಗಿ ನಿಂತ್ಕೊಂಡಿದ್ದೀನಿ, ಅಧ್ಯಕ್ಷರಾದವರು ಯಾರಾದರೂ ಈ ಸೌಲಭ್ಯಗಳು MLA ಆದವರು ಇದು ಮಾಡಿಸ್ಕೊಡ್ಬೇಕು, ಇಷ್ಟು ಸೌಲಭ್ಯಗಳು ಬುಕ್ ಎತ್ಕೊಂಡು ನೋಡುದು. ನಾನು ಅತಿ ಹೆಚ್ಚು ಲೀಡ್ ಆಗಿದ್ದು. ದಯವಿಟ್ಟು ಕೆಲಸ ಮಾಡಿದ್ರೆ ಯಾರೇ ಆಗಲಿ, ಎಲೆಕ್ಷನ್ ದಿವಸ ಹೋಗಿ ನಾನು ವೋಟ್ ಹಾಕ್ರಿ, ಎಲೆಕ್ಷನ್ ದಿವಸ ಮೊದಲೇ ಅಷ್ಟು ಮನೆಗೆ ಹೋಗಿ ಕೇಳ್ಕೊಂಡ್ ಬಂದಿದ್ದೆ, ನಾನು ವೋಟ್ ಹಾಕಿ ನಾನು ನಿಂತ್ಕೊಂಡ್ಲೋ ಬೇಡ, ನಾನು ಎಲ್ಲಿ ಕೆಲಸ ಮಾಡಿದ್ದೆ ಏನ್ ಮಾಡಿದ್ದೆ ಆ ಮನೆಗಳಲ್ಲಿ ಹೋಗಿ ನಾನು ಎಲೆಕ್ಷನ್ಗೆ ನಿಂತ್ಕೊಂಡ್ಲೋ ಬೇಡ, ನಿಮ್ಮ ಅಭಿಪ್ರಾಯ ತಿಳಿಸಿ. ಹಂಗೆ ನಾವು ಪ್ರತಿ ಮನೆಯೂ ಸಂಪರ್ಕ ಮಾಡಬಹುದು. ಸಂಪರ್ಕ ಮಾಡಿ MLC ಎಲೆಕ್ಷನ್ ಇದೆ, ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಸ್ಕೂಲ್ ಮೇಸ್ಟ್ಗಳಿದ್ದಾರೆ, ಎಷ್ಟು ಜನ ಅವ್ರು ಯಾರು ವೋಟ್ ಮಾಡಿಸಿಲ್ಲ, ಅವ್ರ ಮನೆಯಲ್ಲ ಹೆಂಡ್ತಿರು ಅವ್ರು ಡಿಗ್ರಿ ಓದಿರ್ತಾರೆ, ಅವ್ರು ವೋಟ್ ಮಾಡಿಸಿರಲ್ಲ, ಅಕಸ್ಮಾತ್ ಇವ್ರು ಮಾಡಿಸಿರ್ತಾರೆ. ಒಂದೊಂದ್ಸಲಿ ಯಾಕೆ ಅಂದ್ರೆ 2 ಓಟ್ ಅಯ್ಯೋ ನಂದೇ ಸಾಕು ಸುಮ್ಮನೆ ಇರು ಅಂತೇಳಿ ಸ್ವಾರ್ಥ ಇರ್ತದೆ. ಕೆಲವು ಮನೆಗಳಲ್ಲಿ ಹೋದಾಗ ಯಾರೋ ಪಾಪ ಅವ್ರು ಮಾಡಿಸೋದು ಗೊತ್ತಿಲ್ಲ. ಒಂದು ವಾರ್ಡ್ ಇಟ್ಕೊಂಡು ಎಲ್ಲ ಮನೆಗೂ ಭೇಟಿ ಕೊಟ್ಟು ಬರ್ಕೊಂಬರಂಗ್ ಮಾಡಿ ಟೌನ್ ಪ್ರೋಗ್ರಾಮ್ ಮಾಡಿದಾಗ ಇದು ಒಬ್ಬರೇ ಮಾಡಕ್ಕಾಗಲ್ಲ. ಇರಪ್ಪ ನಾವು ಒಂದು ವಾರ್ಡ್ ಒಂದು 5 ಜನ, ಈ ವಾರ್ಡ್ ಎಲ್ಲ ಮುಗಿಸ್ಕೊಂಡ್ಬರ್ತೀವಿ ಕೇಳ್ಕೊಂಡು, ಈ ವಾರ್ಡ್ ನಾವು ಒಂದು 5 ಜನ ಅಂತೇಳಿ 5 ಜನ ಬೆಳಗ್ಗೆ ಸಾಯಂಕಾಲ ಒಂದು 2 ಹೊತ್ತು 3 ಹೊತ್ತು 4 ಹೊತ್ತು ಈ ಪೂರ್ತಿ ಒಂದೇ ದಿವಸ ವಾರ್ಡ್ ಮುಗಿಸಕ್ ಹೋಗ್ಬೇಡ್ರಿ. ನಿಮ್ಗೆ ಅರ್ಧ ಗಂಟೆ ಸಾಕು ಸಿಕ್ಕಿದ್ರೆ. ನರೇಂದ್ರ ಮೋದಿ ಅವರು 18 ಅವರ್ ಕೆಲಸ ಮಾಡಿದ್ರೆ 1 ಅವರ್ ನಾವು ಕೆಲಸ ಮಾಡಿ 4 ದಿವಸ ತಗೊಂಡು ಒಂದು ವಾರ್ಡ್ ಮುಗಿಸಿ. ಒಂದು ನಿಮ್ಮ ಇದು ಗ್ರಾಮಾಂತರದಲ್ಲೂ ಅಷ್ಟೇ ಒಂದೊಂದು ಪಂಚಾಯಿತಿ ಆ ಊರಲ್ಲಿ ಹೇಳಿ, ಅವ್ರಿಗೆ ಯಾಕಂದ್ರೆ ಊರಲ್ಲಿ ನೇಮಿಸಿ ಯಾರಿದ್ದಾರೆ ಡಿಗ್ರಿ ಓದಿರೋರು, ಅವ್ರು ಓಟ್ ಹಾಕನ್ನ ಅವ್ರಿಗೆ ಕೊಡ್ಸೋಂತ ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ಅವ್ರು ಓಟ್ ಹಾಕೋ ಪದವೀದಾರರು ಅವ್ರ ಮನ್ಸಿಗೆ ಬಂದಿದ್ದು. ಯಾಕೆಂದ್ರೆ ಈ ದೇಶ ಕಾಪಾಡೋದು ಬಿಜೆಪಿ, ಈ ದೇಶದ ಪ್ರತಿಯೊಂದು ಸಮಸ್ಯೆಗಳನ್ನು ಬಗೆಹರಿಸ್ತಾ ಇರೋದು ಉನ್ನತ ದೊಡ್ಡ ಪಕ್ಷ, ಪ್ರಪಂಚದಲ್ಲಿ ದೊಡ್ಡ ಪಕ್ಷ ಅಂತ ಬಿಜೆಪಿಗೆ ನಾನು ಓಟ್ ಹಾಕ್ಬೇಕು ಅಂತ ಅವ್ರ ಮನ್ಸಲ್ಲಿ ಇರ್ತದೆ. ಆ ಮನಸ್ಸಿನ ಓಟ್ನ ನೆರವೇರಿಸ್ಕೊಡುವಂತ ಕೆಲಸ ನಾವು ಮಾಡಬೇಕು. ಆದ್ರಿಂದ ಎಲ್ಲರೂ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. MLC ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ನಮ್ದು 7,500 ಆಗೈತೆ.
15,000 ಆಗ್ಬೇಕಾಗಿರುವಂತ ತಾಲೂಕು 7,500 ಆಗೈತೆ. ನಾವು ಪದವೀಧರರು 15,000 ಮೇಲ್ಪಟ್ಟಿದ್ದಾರೆ, ಮಾಡಿಸೋರಿಲ್ಲ. ಹೆಣ್ಮಕ್ಳು ಜಾಸ್ತಿ ಓಟಿದೆ. ಅವ್ರ ಮನೆ ಹತ್ರ ಹೋಗಿ ಕೇಳಿ, ನೀನ್ ಎಲ್ಲೋದಿದ್ದೆ, ಏನೋಗಿದ್ದೆ, ಅಯ್ಯೋ ನಾನು ಅಲ್ಲೆಲ್ಲ ಓದಿದ್ದೆ, ನನ್ ಯಾರು ತಂದು ಕೊಡ್ತಾರೆ, ಯಾರು ಸರ್ಟಿಫಿಕೇಟ್ ತಂದು ಕೊಡ್ತಾರೆ, ಅವ್ರ ಮನೆಯಲ್ಲಿ ಒಂದು ವಾಟ್ಸಾಪ್ ಹಾಕೋದ್ರೆ ಹಾಕ್ತಾರೆ. ಅವನ್ನೆಲ್ಲ ಮಾಡಿಸುವಂತ ಯಾವುದೇ ಪ್ರತಿ ಒಂದು ಹಳ್ಳಿಯಲ್ಲಾಗ್ಲಿ ವಿದ್ಯಾವಂತರು ಇದ್ದೇ ಇರ್ತಾರೆ. ಹಳ್ಳಿಯಲ್ಲಿ ಮನೆ ಹತ್ರ ತಿರುಗೋ ಕೆಲಸ ಮಾಡಬೇಕು. ನಾವು ಅದನ್ನ ಮಾಡಿಸುವಂತ ಕೆಲಸ ಆಗ್ಬೇಕು. ಅದನ್ನ ನಾವು ಮಾಡಿಸ್ಬೇಕು ಅಂದ್ರೆ ನಿಮ್ಮಲ್ಲಿ ನಾನು ಎಲೆಕ್ಷನ್ ಇಲ್ಲಿ ನಮ್ಮಲ್ಲಿ ನಾವು ಬಿಜೆಪಿ ಇವಪ್ಪ ನಮ್ಮ ಪಕ್ಷ ನಾವು ಸಂಘಟನೆ ಮಾಡಬೇಕು. ನಮ್ಮ ಪಕ್ಷಕ್ಕೋಸ್ಕರ ನಾವು ಒಂದವರು ದುಡಿಬೇಕು. ದೇಶದ ನಾಯಕರು ದುಡಿತಾವ್ರೆ, ರಾಜ್ಯದ ನಾಯಕರು ದುಡಿತಾವ್ರೆ. ಇವತ್ತು ಕಾಂತರಾಜ್ ಅಣ್ಣ ತಗೊಳ್ಳಿ, ಇಲ್ಲಿ ಉಡ್ತಾರೆ, ಎಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಇಲ್ಲಿ ಬೆಂಗಳೂರಾಗಿರ್ತಾರೆ ಪಕ್ಷದಾಗೆ ಬಿಟ್ರೆ, ಚಿಂತಾಮಣಿ ಫಂಕ್ಷನ್ ಮುಗಿತಾನೆ ಎಲ್ಲೋತಾರೆ ಗೊತ್ತಿಲ್ಲ. ಅವರು ಪಕ್ಷಕ್ಕೆ ದುಡಿತಾರೆ. 14 ಅವರು 18 ಅವರು ಪಕ್ಷಕ್ಕೆ ದುಡಿತಾರೆ. ನಾವು 1 ಅವರ್ ಇರಪ್ಪ ಇಲ್ಲಿ ಮುಳುಗಿ ಅಲ್ಲಿ ಇದ್ದೇಳಣ, ಇರಪ್ಪ ಒಂದ್ 50 ಮನೆಗೆ ಬೆಳಗ್ಗೆ ಇರಪ್ಪ ಒಂದ್ ಕಾಫಿ ಗೀಪಿಗೆ ಒಂದ್ 5 ಮನೆಗೆ ಹೋಗ್ಬಿಟ್ಟು ಬರೋಣ, ಯಾರ್ಯಾರು ಅವ್ರ ಕೇಳ್ಕೊಂಡ್ ಬರೋಣ, ಯಾರಪ್ಪ ಆಯ್ತಾ ಈ ಮನೆಗೆ ಕೇಳ್ಕೊಂಬರ್ರಿ ಯಾರ್ಯಾರು ಅವ್ರಿ ಅಂತ ಹೇಳಿ ಹುಡುಗರ ಜೊತೆ ಕರ್ಕೊಂಡು ಹಿಂಗ್ ಹೋದ್ರೆ ಒಂದ್ ಬೀದಿನೇ ಮುಗಿದೋದು. ಅವ್ರು ಓಟ್ ಹಕ್ಕು ಕೊಡಿಸಿದಾಗ ನೀನು ಅವ್ರನ್ನ ಖುಷಿಯಲ್ಲಿ ಓಟ್ ಹಕ್ಕು ಚಲಾವಣೆ ಮಾಡ್ತಾರೆ. ವಿದ್ಯಾವಂತರು ಚಲಾವಣೆ ಮಾಡೋದು ಓಟ್ ಹಕ್ಕನ್ನ ನಾವೆಲ್ಲರೂ ಕೊಡಿಸ್ಬೇಕು. ಅವ್ರ ಮನೆಗಳ ಹೋಗಿ ಓಟ್ನ ಕೊಡಿಸುವಂಥದ್ದು ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಸಭೆಯಲ್ಲಿ ಭಾಗವಹಿಸಿರುವಂತ ನಮ್ಮ ಕಾಂತರಾಜಣ್ಣವರು ನೆಚ್ಚಿನ ವಿಚಾರಗಳು ತಿಳಿಸ್ತಾರೆ. ಪಕ್ಷ ಮುನ್ನಡೆಸಬೇಕು, ಯಾವ ತರ ಮುನ್ನಡೆಸಬೇಕು. MLC ಎಲೆಕ್ಷನ್ ಹಿಂದೆ ಮಾಡಿದ್ದಾರೆ, ನಮ್ಗೆ ಅನುಭವ ಸ್ವಲ್ಪ ಕಮ್ಮಿ. ಆದ್ರಿಂದ ಮುಂದೆ ನಮ್ಮ ಪಂಚಾಯತಿ ನಾಯಕರುಗಳು ಎಲ್ಲರ ಜೊತೆಲೂ, ಯಾಕಂದ್ರೆ ವೋಟ್ ಲಿಸ್ಟ್ ಮಾಡಿಸಿರೋದ್ರಿಂದ ಯಾರ್ಯಾರು ಎಷ್ಟೆಷ್ಟು ಮಾಡಿಸಿದ್ದೀರಿ ಅಂತೇಳಿ ನಾವೇ ಒಂದು 5,000 ವೋಟ್ ಮಾಡಿಸಿದ್ದೀರಿ. ನಮ್ಗೆ ಇವತ್ತು ಆಗಿರೋದ್ರಲ್ಲಿ ಒಂದು 60% ವೋಟ್ ಬೀಳ್ತದೆ ಅಂತ ನಂಬಿಕೆ ಹೇಳಿದ್ದಾರೆ. ದಯವಿಟ್ಟು ಇನ್ನ ಒಂದು 3,000-4,000 5,000 ಮಾಡಿಸೋವಂಥದ್ದು ಆಯ್ತು ಅಂದ್ರೆ ಒಂದು ನಂಬಿಕೆ ಅನ್ನೋದು ದೊಡ್ಡದು ಬೆಳೀತದೆ ಅಂತ ಹೇಳ್ತಾ, ಈ ವೇದಿಕೆಯಲ್ಲಿ ಇವತ್ತು ಇರುವಂತವ್ರಿಗೂ ಮುಂದೆ ಇರುವಂತವ್ರು ಮಾಧ್ಯಮ ಮಿತ್ರರು ಎಲ್ಲರೂ ದೇವರು ಒಳ್ಳೇದಾಗಲಿ ಅಂತ ಹೇಳಿ ನಾನು